ನಮಸ್ಕಾರ ಎಲ್ರಿಗೂ. ನಾನು ನಿನ್ನೆಯಿಂದ ನ್ಯೂಸ್ ನೋಡ್ತಾ ಇದ್ದೀನಿ. ಚೈನಾದಲ್ಲಿ ಹೊಸ ವೈರಸ್ ಶುರು ಆಗಿದೆಯಂತೆ, ಭಾರತಕ್ಕೆ ಬರೋ ಚಾನ್ಸಸ್ಗಳು ಇದೆಯಂತೆ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರೆ ಯಾರ್ಯಾರು ಹೊಸ ಗಾಡಿ ಹಾಕ್ಬೇಕು ಅನ್ಕೊಂಡಿದ್ರು ಸ್ವಲ್ಪ ಡಿಲೇ ಮಾಡಿ, ಯಾಕೆಂದ್ರೆ ಕೈ ಸುಟ್ಕೊಳ್ಳೋದು ಬೇಡ. ನಾವು ಒಂದ್ಸಲಿ ಅನುಭವಿಸಿದೀನಿ. ಈ ಕೊರೋನಾ ಅನ್ನೋದೇನಾದ್ರು ಬಂದ್ಬಿಡ್ತು ಅಂದ್ರೆ ಮತ್ತೆ ಕ್ವಾರಂಟೈನು. ಚೈನಾದಲ್ಲಿ ಆಲ್ರೆಡಿ ಎಮರ್ಜೆನ್ಸಿ ಹಾಕಿದಾರಂತೆ, ತುಂಬಾ ಸಾವಾಗಿದೆ ಚೈನಾದಲ್ಲಿ. ಅವ್ರು ಅದನ್ನ ಇದುವರೆಗೂ ಹೇಳ್ಕೊಂಡಿಲ್ಲ. ಸೇಮ್ ಕೊರೋನಾದಲ್ಲಿ ಹೆಂಗ್ ಮಾಡಿದ್ರು, ಆ ವೈರಸ್ ಜಾಸ್ತಿ ಆಗೋವರೆಗೂ ಬಿಟ್ಟು ಅದಾದ್ಮೇಲಿಂದ ಹೇಳಕ್ ಶುರು ಮಾಡಿದ್ರು, ಇದು ಹಂಗೆ ಆಗಿದೆ. ಇದುವರೆಗೂ ಕೂಡ ಚೈನಾದಿಂದ ಯಾವುದೇ ತರದ ಮಾಹಿತಿ ಸಿಕ್ಕಿಲ್ಲ ಅಂತೆ. ಬೇರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಜನ ಆಗ್ತಾ ಇರೋದನ್ನ ನ್ಯೂಸ್ ಅವ್ರು ಎತ್ಕೊಂಡು ಹೇಳ್ತಾ ಇದಾರೆ. ತುಂಬಾ ಸಾವಾಗಿದೆ, ಹೊಸ ವೈರಸ್ ಬಂದಿದೆ ಅಂತ ಹೇಳ್ತಾ ಇದಾರೆ. ಭಾರತಕ್ಕೆ ಬರೋ ಚಾನ್ಸಸ್ ಕೂಡ ಇರುತ್ತೆ. ಗಾಡಿ ಹಾಕ್ಬೇಕು ಅನ್ಕೊಂಡಿರೋರು ಒಂದ್ 2 ತಿಂಗಳು 3 ತಿಂಗಳು ಡಿಲೇ ಮಾಡಿ, ಆಮೇಲೆ ಗೊತ್ತಾಗುತ್ತೆ ಹಾಕ್ಬೇಕೋ ಬೇಡವೋ ಅನ್ನೋದು. ಆಮೇಲಿಂದ ಇವತ್ತಿನ ಡ್ಯೂಟಿ ನಾನ್ ಮಾಡಿದ್ ನನ್ನ ಬಗ್ಗೆನೂ ಹೇಳ್ತೀನಿ ಕೇಳಿ. ಬೆಳಗ್ಗೆ 6 ಗಂಟೆಗೆ ಡ್ಯೂಟಿ ಶುರು ಮಾಡಿದ್ದು 9 ಗಂಟೆ ಆಯ್ತು. 9 ಗಂಟೆಗೆ ಎಷ್ಟು ಡ್ಯೂಟಿ ಮಾಡಿರ್ಬೋದು ನಾನು ತೋರಿಸ್ತೀನಿ ನೋಡಿ. 3.5 ಅವರಿಂದ ಆನ್ಲೈನ್ ಅಲ್ಲಿ ಇದ್ದೀನಿ. 2 ಡ್ಯೂಟಿ ಆಗಿರೋದು 360 ರೂಪಾಯಿ ಊಬರ್ ಅಲ್ಲಿ. ಇನ್ನು ರ್ಯಾಪಿಡೋನಲ್ಲಿ 0 ಟುಡೇ ಅರ್ನಿಂಗು 0. ಇನ್ನು ನಮ್ಮ ಯಾತ್ರೆಗೆ ಹೋಗೋಣ. ನಮ್ಮ ಯಾತ್ರೆನಲ್ಲೂ 0. ಸದ್ಯಕ್ಕೆ ಡ್ಯೂಟಿ ಹಿಂಗಿದೆ. ಯಾರ್ಯಾರು ಗಾಡಿ ಹಾಕೋಬೇಕು ಅನ್ಕೊಂಡಿದ್ರೆ ಒಂದ್ ಸ್ವಲ್ಪ ಯೋಚನೆ ಮಾಡಿ, 1-2-3 ತಿಂಗಳು ಡಿಲೇ ಮಾಡಿ, ಆಮೇಲೆ ಬೇಕಾದ್ರೆ ನೋಡೋರಂತೆ. ಯಾರು ಹೊಸ ಗಾಡಿ ಹಾಕೊಳಕ್ ಹೋಗ್ಬೇಡಿ ಸದ್ಯಕ್ಕೆ. ನಮಸ್ಕಾರ. ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರು ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ, ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು?